ಈಶಾವಾಸ್ಯೋಪನಿಷತ್ತಿನ 13ನೇ ಮಂತ್ರವು ಜೀವನದ ಪರಮತತ್ವವನ್ನು ಅತಿ ನಿಖರವಾಗಿ, ಆಳವಾಗಿ ಮತ್ತು ಗಂಭೀರವಾಗಿ ವಿವರಿಸುತ್ತದೆ. ಈ ಮಂತ್ರವು ಮೊದಲನೆಯ ಕೆಲವು ಮಂತ್ರಗಳಲ್ಲಿ ತಿಳಿಸಿದ ಸರ್ವವ್ಯಾಪಕ ಪರಮಾತ್ಮನ ಪರಿಕಲ್ಪನೆ ಮತ್ತು ವ್ಯಕ್ತಿ, ಜಗತ್ತು, ಪ್ರಕೃತಿ, ಜೀವನದ ಅಂತರಂಗ ಹಾಗೂ ಈ ಎಲ್ಲ ಅಂಶಗಳ ಪರಸ್ಪರ ಸಂಬಂಧವನ್ನು ಸಂಕ್ಷಿಪ್ತವಾಗಿ ಪ್ರತಿಪಾದಿಸುತ್ತದೆ. ಮಂತ್ರದಲ್ಲಿ ಹೇಳಿರುವ ತೇನಾತ್ಮಾನುಪಶ್ಯತೆ ಸರ್ವಂ ಪರಮಾತ್ಮನ ಸನ್ನಿಧಾನೆ ಎಂಬ ವಾಕ್ಯವು ವ್ಯಕ್ತಿಯ ದೃಷ್ಟಿಗೆ ವಿಶಿಷ್ಟ ದಾರ್ಶನಿಕ ಸಂಕೇತವನ್ನು ನೀಡುತ್ತದೆ. ಇದರ ಅರ್ಥ ಏನೆಂದರೆ, ನಾವು ನೋಡುತ್ತಿರುವ ಎಲ್ಲಾ ವಸ್ತುಗಳು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಘಟನೆ ಎಲ್ಲವೂ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇವೆ. ಯಾವುದೂ ಪರಮಾತ್ಮನಿಂದ ಬೇರ್ಪಟ್ಟಿಲ್ಲ. ಜೀವನದ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಅನುಭವ, ಪ್ರತಿಯೊಂದು ಸಂಕಟ ಅಥವಾ ಸಂತೋಷ ಎಲ್ಲದೂ ಪರಮಾತ್ಮನೊಂದಿಗೆ ನೇರ ಸಂಬಂಧ ಹೊಂದಿವೆ. ಮಾನವನ ದೃಷ್ಟಿಯಲ್ಲಿ ಈ ಅರಿವು ಕ್ರಾಂತಿಕಾರಿ. ನಾವು ಸಾಮಾನ್ಯವಾಗಿ ಜಗತ್ತನ್ನು ವಿಭಿನ್ನ, ಸ್ವತಂತ್ರ ಅಂಶಗಳಾಗಿ ನೋಡುವ ಅಭ್ಯಾಸದಲ್ಲಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಘಟನೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ಹೊಂದಿದಂತೆ ಭಾವಿಸುತ್ತೇವೆ. ನಾವು ಇವುಗಳನ್ನು ಬಾಹ್ಯ ದೃಷ್ಟಿಯಿಂದ ಮಾತ್ರ ಅಳೆಯುತ್ತೇವೆ. ಅವರೊಳಗಿನ ಆಳವಾದ ಸಂಬಂಧವನ್ನು ಕಾಣಲು ಸಾಧ್ಯವಿಲ್ಲ. ಆದರೆ ಈ ಮಂತ್ರವು ಹೇಳುವುದು, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಘಟನೆಯ ಮೂಲತತ್ವವೇ ಪರಮಾತ್ಮ. ಅವು ಒಂದೇ ಪರಮ ಚೈತನ್ಯದ ವಿಭಿನ್ನ ರೂಪಗಳು. ವ್ಯಕ್ತಿ ತನ್ನ ಒಳಗಿನ ಆತ್ಮ ಚೈತನ್ಯವನ್ನು ಅರಿತಾಗ ಹೊರಗಿನ ಲೋಕದಲ್ಲಿ ನಡೆಯುವ ಎಲ್ಲಾ ಘಟನೆಗಳು, ಎಲ್ಲ ಜೀವಿಗಳ ನಡೆ, ಎಲ್ಲಾ ಪರಿಸ್ಥಿತಿಗಳು ಪರಮ ಚೈತನ್ಯದ ನಿಯಂತ್ರಣದಲ್ಲಿ ಮತ್ತು ಶಾಶ್ವತತೆಯಲ್ಲಿ ನಡೆಯುತ್ತಿರುವಂತೆ ಕಾಣುತ್ತವೆ. ಈ ಅರಿವು ವ್ಯಕ್ತಿಯ ಮನಸ್ಸಿಗೆ ಶಾಶ್ವತ ಶಾಂತಿ, ಸಮತೋಲನ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ತರುವುದರೊಂದಿಗೆ ಜೀವನವನ್ನು ಹೊಸ ದೃಷ್ಟಿಯಿಂದ ಅನುಭವಿಸಲು ಸಹಾಯ ಮಾಡುತ್ತದೆ. ಮಂತ್ರದ 2ನೇ ಭಾಗದಲ್ಲಿ ಹೇಳಿರುವ ಯತ್ತತ್ ಕಿಂಚನ ಭೂತಂ ತತ್ಸರ್ವಂ ಚ ಪರಮೇಶ್ವರಃ ಎಂಬ ವಾಕ್ಯವು ಈ ತತ್ವವನ್ನು ಇನ್ನಷ್ಟು ಆಳವಾಗಿ ವಿವರಿಸುತ್ತದೆ. ಇದರ ಅರ್ಥ ಏನೆಂದರೆ, ಜಗತ್ತಿನಲ್ಲಿ ಕಂಡುಬರುವ ಪ್ರತಿಯೊಂದು ಅಲ್ಪವಾದ ವಸ್ತು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಘಟನೆ ಎಲ್ಲವೂ ಪರಮೇಶ್ವರನ ಪ್ರತಿಬಿಂಬ. ಜೀವನದಲ್ಲಿ ನಾವು ಪ್ರೀತಿ, ಹಿಂಸೆ, ಸಾಂತ್ವನ, ದುಃಖ ಅಥವಾ ಸುಖ ಯಾವ ಭಾವನೆಯನ್ನಾದರೂ ಅನುಭವಿಸುತ್ತಿದ್ದರೂ ಅವುಗಳ ಮೂಲ ತತ್ವವು ಪರಮೇಶ್ವರನ ಮೂಲಕ ಹರಿಯುತ್ತದೆ. ಇದು ಮನುಷ್ಯನಿಗೆ ಜೀವನದ ಎಲ್ಲ ಘಟನೆಗಳು, ಎಲ್ಲ ಸಂಬಂಧಗಳು, ಎಲ್ಲ ಭಾವನೆಗಳು ಶಾಶ್ವತ ಮತ್ತು ಪಾರಮಾರ್ಥಿಕ ಅರ್ಥ ಹೊಂದಿರುವಂತೆ ಕಾಣುವಂತೆ ಮಾಡುತ್ತದೆ. ಜಗತ್ತನ್ನು ಬೇರೆ ಎಂದು, ವ್ಯಕ್ತಿಗಳನ್ನು ಬೇರೆ ಎಂದು, ಘಟನೆಗಳನ್ನು ಬೇರೆ ಎಂದು ಭಾವಿಸುವುದು ಮೋಹ. ನಿಜವಾದ ಅರಿವಿನಿಂದ ಅವನು ಜಗತ್ತಿನೊಳಗಲ್ಲ, ಜಗತ್ತಿನ ಮೂಲಕ ಬ್ರಹ್ಮನ ಸ್ಥಿತಿಯನ್ನು ಅನುಭವಿಸುತ್ತಾನೆ. ಈ ಮಂತ್ರವು ಮನುಷ್ಯನಿಗೆ ತತ್ವಜ್ಞಾನದ ಆಳವಾದ ನಿಲುವನ್ನು ಕಲಿಸುತ್ತದೆ. ನಾವು ಹೊರಗಿನ ಲೋಕದಲ್ಲಿ ನೋಡುತ್ತಿರುವ ಎಲ್ಲಾ ವಸ್ತುಗಳು, ಜೀವನದಲ್ಲಿ ಎದುರಾಗುವ ಎಲ್ಲಾ ಘಟನೆಗಳು, ಅನುಭವಿಸುವ ಎಲ್ಲಾ ಭಾವನೆಗಳು ಅವುಗಳಲ್ಲಿಯೂ ಅಸ್ತಿತ್ವವಿಲ್ಲವೆಂದು ಅಥವಾ ಪರಮಾತ್ಮನಿಗಿಂತ ದೂರವಿದೆ ಎಂದು ಭಾವಿಸುವುದೇ ಮೋಹ. ಆದರೆ ನಿಜವಾದ ಜ್ಞಾನಿಯ ದೃಷ್ಟಿಯಲ್ಲಿ ಅವು ಎಲ್ಲವೂ ಪರಮೇಶ್ವರನ ಸನ್ನಿಧ್ಯದಲ್ಲಿ ಇವೆ. ಪರಮಾತ್ಮನ ನಿಯಂತ್ರಣ, ಪರಮ ಚೈತನ್ಯದಿಂದ ನಿರ್ವಹಣೆಯು ಅವುಗಳಲ್ಲಿ ನೇರವಾಗಿ ಅನುಭವವಾಗುತ್ತದೆ. ಈ ಅರಿವಿನಿಂದ ಮನುಷ್ಯನು ತನ್ನಲ್ಲಿನ ಭಯ, ಅಸಹನ ಶಕ್ತಿ, ಮೋಹ, ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ಮೀರಲು ಸಾಧ್ಯವಾಗುತ್ತದೆ. ಆತನು ಜೀವನದ ಬಿಕ್ಕಟ್ಟನ್ನು, ಸಂಕಷ್ಟವನ್ನು, ಸವಾಲುಗಳನ್ನು ಮುಕ್ತ ಮನಸ್ಸಿನಿಂದ, ಸಮತೋಲನದಿಂದ, ಶಾಂತಿಯಿಂದ ಎದುರಿಸುತ್ತಾನೆ. ಮಂತ್ರವು ಮತ್ತೊಂದು ಪ್ರಮುಖ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಯಾವುದೇ ವಸ್ತು ಅಥವಾ ವ್ಯಕ್ತಿಯೊಂದಿಗೆ ಅತಿ ಬಂಧನವನ್ನು ಹೊಂದಬೇಕಾಗಿಲ್ಲ, ಏಕೆಂದರೆ ವ್ಯಕ್ತಿಯ ದೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ ಎಲ್ಲವೂ ಪರಮಾತ್ಮನ ಅನಂತತೆಯ ಪ್ರತಿಬಿಂಬ.
ಜೀವನದಲ್ಲಿ ಎದುರಾಗುವ ಸಂಕಟಗಳು, ಕಷ್ಟಗಳು ಅಥವಾ ಹೊತ್ತೊಯ್ಯಲು ಕಷ್ಟವಾಗುವ ಘಟನೆಗಳಲ್ಲಿಯೂ ಮನುಷ್ಯನು ಪರಮಾತ್ಮನ ನಿಯಮವನ್ನು, ಅವನ ದಾರಿಯನ್ನು, ಅವನ ಶಕ್ತಿಯನ್ನು ನೋಡಬಹುದು. ಇದರಿಂದಲೇ ಆತ್ಮಜ್ಞಾನಿ ನಿರ್ಲಿಪ್ತ, ಶಾಂತ, ಸಮತೋಲನ ಮತ್ತು ಪರಮಾರ್ಥಾನುಸಾರಿಯಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. 13ನೇ ಮಂತ್ರವು ವಿವರಿಸುವ ಪ್ರಕಾರ ಜೀವನದ ಎಲ್ಲಾ ಅನುಭವಗಳಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಅರಿತ ಮನುಷ್ಯನು, ಪ್ರತಿಯೊಂದು ಅಂಶವೂ ಬ್ರಹ್ಮನ ಅಂಗ, ಪ್ರತಿಯೊಂದು ಘಟನೆ ಅವನ ನಿಯಂತ್ರಣದಲ್ಲಿ, ಪ್ರತಿಯೊಂದು ಜೀವಿಯೂ ಅವನ ಪ್ರತಿಬಿಂಬ ಎಂದು ನೋಡುವನು. ಆತ್ಮಜ್ಞಾನದಿಂದ, ಭಗವಂತನ ಪ್ರತ್ಯಕ್ಷತೆಯಿಂದ ಜಗತ್ತಿನ ಎಲ್ಲ ಶ್ರೇಷ್ಠತೆ ಮತ್ತು ಸಂಕಟಗಳನ್ನು ಸಮತೋಲನದಿಂದ, ಶಾಂತಿಯಿಂದ ನಿರ್ಲಿಪ್ತವಾಗಿ ಅನುಭವಿಸುತ್ತಾನೆ. ಈ ಮಂತ್ರವು ಮನುಷ್ಯನಿಗೆ ನಿಖರವಾಗಿ ತಿಳಿಸುತ್ತದೆ, ಜಗತ್ತು ಬೇರೆ ಇಲ್ಲ, ಜೀವಿ ಬೇರೆ ಇಲ್ಲ. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಅನುಭವ ಎಲ್ಲವೂ ಬ್ರಹ್ಮ, ಎಲ್ಲವೂ ಪರಮೇಶ್ವರನ ಸನ್ನಿಧ್ಯದಲ್ಲಿ ಇವೆ. ನಿಜವಾದ ಜ್ಞಾನವೆಂದರೆ ಈ ಏಕತ್ವವನ್ನು ಅರಿತುಕೊಂಡು ಜೀವನವನ್ನು ಶಾಂತಿ, ಸಮತೋಲನ, ನಿರ್ಲಿಪ್ತತೆ, ಪರಮಾರ್ಥಾನುಸಾರಿಯಾಗಿ ನಡೆಸುವುದು. ಈ ಮಂತ್ರವು ಜೀವನದ ದೃಷ್ಟಿಯನ್ನು ಪರಿಪೂರ್ಣವಾಗಿ ಬದಲಿಸುತ್ತದೆ. ಮನುಷ್ಯನ ಮನಸ್ಸನ್ನು ಶಾಶ್ವತ ಶಾಂತಿ, ಗಾಢ ಸಂತೋಷ, ಪರಮಾರ್ಥಮಯತೆಯಲ್ಲಿ ಸ್ಥಾಪಿಸುತ್ತದೆ ಮತ್ತು ಆತ್ಮ ಆನಂದದ ಅನಂತ ಅನುಭವಕ್ಕೆ ಅವನನ್ನು ತರುವುದಕ್ಕೆ ಸಾಮರ್ಥ್ಯ ನೀಡುತ್ತದೆ. ಪ್ರಾಚೀನ ಕಾಲದಲ್ಲಿ ದೇವತಾಪುರಗಳ ನಡುವೆ ಪ್ರಸಿದ್ಧವಾದ ಕೃಷ್ಣರಾಜನಗರದಲ್ಲಿ ಮಹರ್ಷಿ ಚತುರ್ಮುಖನಾಥನ ಆಶ್ರಮವಿತ್ತು. ಆ ಆಶ್ರಮವು ನದಿ ತೀರದಲ್ಲಿ ನೆಲೆಸಿದ್ದರೂ ಅದರ ಶಾಂತಿ, ಜ್ಞಾನ ಮತ್ತು ಧ್ಯಾನದ ಘನತೆ ರಾಜ್ಯ ಪ್ರಸಿದ್ಧವಾಗಿತ್ತು. ಮಹರ್ಷಿಯು ದಿನವೂ ಶಿಷ್ಯರಿಗೆ, ಯೋಧರಿಗೆ, ರಾಜಕಾರಣಿಗಳಿಗೂ ಜೀವನದ ಗಹನ ತತ್ವಗಳನ್ನು ಬೋಧಿಸುತ್ತಿದ್ದ. ಒಂದು ದಿನ ಯುವರಾಜ ಉದಯರಾಜನು ಮಹರ್ಷಿಯ ಆಶ್ರಮಕ್ಕೆ ಬಂದು ದಾರಿ ಕೇಳಿದನು. ರಾಜ್ಯದಲ್ಲಿ ಎಲ್ಲ ಧರ್ಮಕಾರ್ಯ, ಯುದ್ಧ, ನ್ಯಾಯ, ಗೃಹಸ್ಥಲಕ್ಕೆ ಸಂಬಂಧಿಸಿದ ಕರ್ಮಗಳನ್ನು ನಿರ್ವಹಿಸುತ್ತಿದ್ದರೂ ಅವನ ಮನಸ್ಸು ತುಂಬಾ ಅಸ್ಥಿರವಾಗಿತ್ತು. ಬಾಳಿನಲ್ಲಿ ಸಂತೋಷ ಕಡಿಮೆ, ದುಃಖ ಹೆಚ್ಚು, ಶಾಂತಿ ಇಲ್ಲದಂತೆ ತೋರುತ್ತಿತ್ತು. ಆತನು ಮಹರ್ಷಿಯನ್ನು ನೋಡಿ ಕೇಳಿದನು, ಮಹರ್ಷಿ, ನಾನು ನನ್ನ ರಾಜ್ಯದಲ್ಲಿ ಎಲ್ಲವನ್ನೂ ಸಾಧಿಸಿದ್ದೇನೆ, ಆದರೆ ನನ್ನೊಳಗಿನ ಮನಸ್ಸಿನ ಶಾಂತಿ ಎಲ್ಲಿಗೆ ಹೋಗಿ ಹೋಯಿತು? ನಾನು ಬದುಕಿನಲ್ಲಿ ಸತ್ಯವಾಗಿ ಸಮತೋಲನ, ಶಾಂತಿ ಮತ್ತು ಸಂತೋಷವನ್ನು ಹೇಗೆ ಪಡೆಯಬಹುದು? ಮಹರ್ಷಿ ಚತುರ್ಮುಖನಾಥನು ಶಾಂತಿಯುಳ್ಳ ಕಣ್ಣಿನಿಂದ ಯುವರಾಜನಿಗೆ ನೋಡಿ ಹೇಳಿದರು, ಉದಯರಾಜ, ನಿನ್ನ ಸಮಸ್ಯೆ ಅತ್ಯಂತ ಸಾಂದರ್ಭಿಕ, ಆದರೆ ಅದರ ಪರಿಹಾರವೇ ಶಾಶ್ವತ. ನೀನು ಜೀವನವನ್ನು ಹೊರಗೋಳಿನಿಂದ ಮಾತ್ರ ನೋಡುತ್ತಿದ್ದೀಯೆ. ನೀನು ಭಾವಿಸುತ್ತೀಯೆ ವಸ್ತುಗಳು, ವ್ಯಕ್ತಿಗಳು, ಘಟನೆಗಳು ಎಲ್ಲವೂ ಸ್ವತಂತ್ರ. ಆದರೆ ನಿಜವಾದ ದೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಘಟನೆ ಎಲ್ಲವೂ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇವೆ. ತೇನಾತ್ಮಾನುಪಶ್ಯತೆ ಸರ್ವಂ ಪರಮಾತ್ಮನ ಸನ್ನಿಧಾನೆ. ಈ ಮಂತ್ರದ ಅರ್ಥವೇ ಈ. ಯುವರಾಜನು ಕುತೂಹಲದಿಂದ ಕೇಳಿದನು, ಮಹರ್ಷಿ, ನಾನು ಅದನ್ನು ಹೇಗೆ ಅರಿತುಕೊಳ್ಳಬೇಕು? ನನ್ನ ಜೀವನದಲ್ಲಿ ಇದನ್ನು ಹೇಗೆ ಅನುಸರಿಸಬೇಕು? ಮಹರ್ಷಿ ಹೇಳಿದರು, ನೀನು ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ವ್ಯಕ್ತಿಯನ್ನು, ಪ್ರತಿಯೊಂದು ಘಟನೆನೂ ಪರಿಶೀಲಿಸು. ಮರ, ನದಿ, ಪರ್ವತ, ಗಿಡ, ಪ್ರಾಣಿ, ಶತ್ರು, ಸ್ನೇಹಿತ ಎಲ್ಲರೂ ಒಂದೇ ಪರಮ ಚೈತನ್ಯದ ಸಂಕೇತ. ಹೊರಗಿನ ಲೋಕದಲ್ಲಿ ನಡೆದರು, ಒಳಗಿನ ಆತ್ಮಚೈತನ್ಯದಲ್ಲಿ ಇದನ್ನು ನೋಡಿ. ಕಷ್ಟ, ಸಂಕಟ, ದುಃಖ, ಸುಖ ಎಲ್ಲವೂ ಬ್ರಹ್ಮನ ನಿಯಂತ್ರಣದಲ್ಲಿವೆ. ಈ ದೃಷ್ಟಿಯಲ್ಲಿರುವವನು ತತ್ವಜ್ಞಾನಿಯು, ಆತ್ಮಜ್ಞ, ಶಾಂತ, ನಿರ್ಲಿಪ್ತ, ಸಮತೋಲನದ ಜೀವನ ನಡೆಸುತ್ತಾನೆ. ಯುವರಾಜನು ಧ್ಯಾನದ ಮೂಲಕ ದಿನನಿತ್ಯ ತನ್ನ ಜೀವನದಲ್ಲಿ ಈ ದೃಷ್ಟಿಯನ್ನು ಅನ್ವಯಿಸತೊಡಗಿದನು. ಅವನು ರಾಜ್ಯದ ಕೆಲಸವನ್ನು ನಿರ್ವಹಿಸಿದರೂ ತನ್ನ ಮನಸ್ಸನ್ನು ದುಃಖ, ಮೋಹ, ಅಸೂಯೆ, ಹಿಂಸೆಗಳಿಂದ ಮುಕ್ತವಾಗಿಟ್ಟನು.
ಪ್ರತಿಯೊಂದು ಪ್ರಕರಣ, ಪ್ರತಿಯೊಂದು ಅಭಿಪ್ರಾಯ, ಪ್ರತಿಯೊಂದು ಸಮ್ಮುಖತೆ, ಅವನು ಅದರಲ್ಲಿ ಬ್ರಹ್ಮನ ಬೆಳಕು ಕಂಡನು. ರಾಜಕೀಯದಲ್ಲಿ ಎದುರಾದ ಶತ್ರುಗಳ ಕೋಪ, ಲಾಭ, ನಷ್ಟ ಎಲ್ಲವನ್ನೂ ಸಮತೋಲನದಿಂದ ನೋಡುವ ಶಕ್ತಿ ಅವನಿಗೆ ಹುಟ್ಟಿತು. ಕಾಲಕ್ರಮದಲ್ಲಿ ಯುವರಾಜನು ಅರಿತನು, ಪ್ರತಿ ಕ್ಷಣ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಜೀವಿಯ ನಡೆ ಎಲ್ಲವೂ ಪರಮಾತ್ಮನ ಪ್ರತಿಬಿಂಬ. ಪ್ರತಿಯೊಂದು ಅನುಭವವನ್ನು ಬ್ರಹ್ಮನ ಸಂಕೇತವೆಂದು ಅರಿತುಕೊಳ್ಳುವ ಮೂಲಕ ಅವನು ಶಾಶ್ವತ ಶಾಂತಿ, ನಿರ್ಲಿಪ್ತ ಶಕ್ತಿಯುಳ್ಳ ಜೀವನವನ್ನು ಅನುಭವಿಸಿದನು. ಅವನು ನಿಜವಾದ ಜ್ಞಾನಿ, ನಿಜವಾದ ತತ್ವಜ್ಞಾನಿ, ನಿಜವಾದ ಸಮತೋಲನ, ಶಾಂತಿ, ಸಂತೋಷ ಮತ್ತು ಪರಮಾರ್ಥಾನುಸಾರಿಯಾಗಿ ಬದುಕಿದನು. ಈ ಪೌರಾಣಿಕ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ಜೀವನದಲ್ಲಿ ಎದುರಾಗುವ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ವಸ್ತುಗಳಲ್ಲಿಯೂ, ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ಘಟನೆಯಲ್ಲಿಯೂ ಪರಮಾತ್ಮನ ಸಾನ್ನಿಧ್ಯವಿದೆ ಎಂಬ ದೃಷ್ಟಿಯನ್ನು ಬೆಳೆಸಿದರೆ ನಾವು ನೋವು, ಮೋಹ, ದುಃಖ, ಅಸೂಯೆ, ಭಯ ಎಲ್ಲದಿಂದ ಮುಕ್ತರಾಗುತ್ತೇವೆ. ಜೀವನವನ್ನು ಸಮತೋಲನ, ಶಾಂತಿ, ನಿರ್ಲಿಪ್ತತೆ, ಪರಮಾರ್ಥಾನುಸಾರವಾಗಿ ನಡೆಸುವುದು ಸಾಧ್ಯ. ಜೀವನದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುವಾಗ ನಾವು ಜೀವನವನ್ನು ಬ್ರಹ್ಮದ ಸಂಕೇತವೆಂದು ನೋಡುವುದು ನಿಜವಾದ ಜ್ಞಾನ, ನಿಜವಾದ ಅನುಭವ, ನಿಜವಾದ ಶಾಶ್ವತ ಜೀವನದ ಗುಣವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.